ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ನನ್ನ ವಿಡಿಯೋ ನೋಡುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ 21ನೆಯ ಅಧ್ಯಾಯವನ್ನು ಪಠಿಸೋಣ. ಹೇ ಸದ್ಗುರುವೇ, ನಿನ್ನ ರೂಪವು ನಿಗಮಾಗಮಾತೀತವಾದದ್ದು. ಅದಕ್ಕೆ ಚಿತ್ ಸ್ವರೂಪವೆನ್ನುತ್ತಾರೆ. ಆ ನಿನ್ನ ಸ್ವರೂಪವು ಜಗನ್ಮಯವಾಗಿದ್ದರೂ ನಿರ್ಲೇಪವಿದ್ದು ಪುಣ್ಯ ಪಾಪಗಳು ಅದಕ್ಕೆ ಹತ್ತುವುದಿಲ್ಲ. ಶಬ್ದಗಳ ಘಟಾಟೋಪಗಳು ಕಲ್ಪಿತವಾಗಿದ್ದು ಅವು ಬರೇ ವಾಚಾರಂಭಣ ಅನ್ನಲ್ಪಡುತ್ತಾ ನಿರ್ವಿಕಾರವಾದ ಚೈತನ್ಯವು ಇವಕ್ಕೆಲ್ಲ ಅತೀತವಾಗಿ ಇರುವುದು. ಎಲ್ಲಿ ಪರ್ಯಂತ ವಿಮಳ ಜ್ಞಾನವಾಗಿಲ್ಲವೋ ಅಲ್ಲಿವರೆಗೆ ಈ ಜಗದ್ಭಾನವು ಸತ್ಯವಾಗಿ ಕಾಣಿಸುವುದು. ಜ್ಞಾನದಿಂದಲೇ ಆ ನಿರ್ವಾಣ ಸ್ಥಿತಿಯನ್ನು ಜೀವನು ಹೊಂದಿ ದ್ವೈತ್ವ ಭಾವವನ್ನು ಕಳ್ಕೊಳ್ಳುತ್ತಾನೆ. ಬ್ರಹ್ಮಜ್ಞಾನವಾದ ಮಹಿಮಾ ಅಗಾಧವಾಗಿದ್ದು ಶಂಕರ ಪಾರ್ವತಿ ಸಹ ತಿಳಿಯಲಾರರು. ಅಜ್ಞನಾದ ಜೀವಾತ್ಮನು ಗುರುಕೃಪೆ ಆಗದ ವಿನಃ ಹೇಗೆ ತಿಳಿದುಕೊಳ್ಳುವನು? ಬ್ರಹ್ಮಜ್ಞಾನದಿಂದ ದ್ವೈತ್ವ ನಿರಸನವಾಗುವುದು. ದ್ವೈತ್ವದ ಅಭಾವದಿಂದ ಆನಂದ ಪ್ರಾಪ್ತಿ. ಆಮೇಲೆ ಜೀವನು ಬರೋಣ ಹೋಗೋಣಗಳಿಲ್ಲದೆ ನಿತ್ಯ ನಿರಾಕಾರ ಸ್ವರೂಪನೇ ಆಗಿರುತ್ತಾನೆ. ದೇಹ ಬುದ್ಧಿಯ ಯೋಗದಿಂದ ಮನಸ್ಸು ನಿರಾಕಾರ ಸ್ಥಾನಕ್ಕೆ ಪ್ರಾಪ್ತವಾಗಲೊಲ್ಲದು. ಅದಕ್ಕೆ ನಾಮರೂಪಗಳಲ್ಲಿಯೇ ತಿರುಗುತ್ತಿರುವ ಚಟವಿದ್ದು ನಿರ್ಗುಣದಲ್ಲಿ ಹೋಗಲಿಕ್ಕೆ ಅದು ಹೆದರುವುದು. ಹಾಗಾದರೆ ಅದಕ್ಕೆ ಸದ್ಗುರು ನಾಮಚಿಂತನೆಯನ್ನು ಹಚ್ಚಿ ಅಭ್ಯಾಸ ಬಲದಿಂದ ಯಾವಾಗಲೂ ಆತನ ರೂಪಗುಣಗಳನ್ನು ಧ್ಯಾನಿಸುತ್ತಾ ಇರುವುದರಿಂದ ಮನಸ್ಸಿನೊಳಗಿನ ದ್ವೈತ್ವ ಭಾವವು ಹೋಗುವುದು. ಚಿಂತನ ಮಾತ್ರದಿಂದ ಸದ್ಗುರು ರೂಪದಲ್ಲಿ ಅದ್ವೈತ್ವ ಭಾವವು ತಾನೇ ಆಗುವುದು. ಅನಂತರ ಸೋಹಂ ಭಾವ ಉತ್ಪನ್ನವಾಗುವುದು. ಅದನ್ನು ಎಲ್ಲ ಕಡೆಯಲ್ಲಿ ನಾಮರೂಪಗಳ ಮೇಲೆ ಯೋಜಿಸಬೇಕು. ಈ ಪ್ರಕಾರ ನಿತ್ಯ ಅಭ್ಯಾಸ ಮಾಡುವುದರಿಂದ ಅವಶ್ಯವಾಗಿ ನಿರಾಕಾರ ಚೈತನ್ಯವು ಭಾಸಮಾನವಾಗುವುದು. ಇಂಥ ಚೈತನ್ಯ ಭಾಸವು ತನ್ನ ಶರೀರಕ್ಕೆ ಹಚ್ಚುವುದರಿಂದ ಸ್ವರೂಪವು ಪ್ರಕಾಶಿಸುವುದು. ಆದ್ದರಿಂದ ಶರೀರಕ್ಕೆ ಬೇರೆಯಾಗಿ ಸ್ಥೂಲ ಸೂಕ್ಷ್ಮ ದೇಹಗಳನ್ನು ನೋಡುವಂಥವನಾಗಿ ಸಾಕ್ಷಿ ಚೈತನ್ಯದಲ್ಲಿ ಐಕ್ಯನಾಗಿದ್ದು ತನ್ನ ಸ್ವಸ್ಥಾನಕ್ಕೆ ಬರುವನು. ಆಗ ಹೀಗೆ ಅನ್ನುತ್ತಾನೆ, ನಾನು ನಿತ್ಯ ಇದೇ ಪ್ರಕಾರ ಇರುವಂಥವನು. ಸತ್ಯವಾಗಿ ಎಂದೂ ನಾನು ವಿಕಾರ ಹೊಂದಲೇ ಇಲ್ಲ ಮತ್ತು ಆ ಸಮಯದಲ್ಲಿ
ಜಗತ್ ಪ್ರಪಂಚವನ್ನು ನೋಡೋಣ. ಅಂದರೆ ಅದು ಎಲ್ಲೆಲ್ಲಿಯೂ ಇರುವುದಿಲ್ಲ, ತೋರುವುದಿಲ್ಲ. ಇಷ್ಟೇ ಅಲ್ಲ, ಈ ಜಗತ್ತು ಎಂದೂ ಆಗಿದ್ದಿಲ್ಲ ಮತ್ತು ಆಕಾಶದೊಳಗೆ ಕಾಣಿಸುವ ನಗರದಂತೆ ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತೆ ಕಾಣಿಸುವುದು. ಚಿತ್ತವು ಸ್ವರೂಪದಲ್ಲೇ ಇರುತ್ತಿದ್ದು ಒಂದು ವೇಳೆ ಕಣ್ಣು ತೆರೆದು ಜಗತ್ತನ್ನು ನೋಡಿದರೆ ತನ್ನ ಸ್ವರೂಪದ ಹೊರತು ಅದಕ್ಕೆ ಬೇರೆಯಾಗಿ ಏನೇನೂ ಕಾಣಿಸದು. ಹೇಗೆ ತನ್ನ ದೇಹವು ಹಾಗೆಯೇ ಜಗತ್ತೆಲ್ಲ ಕಾಣಿಸುವುದು. ಸ್ತ್ರೀ, ಪುತ್ರ, ಧನ ಇತ್ಯಾದಿಗಳೆಲ್ಲವೂ ಆತ್ಮಾಕಾರ ತೋರುವವು. ಅಲ್ಲಿಂದ ಮನಸ್ಸು ನಿರ್ಗುಣದಲ್ಲಿ ಹಚ್ಚಿದರೆ ಸುಖದಿಂದ ತುಯಾರ್ತೀತ ಅವಸ್ಥೆಯು ಪ್ರಾಪ್ತವಾಗುವುದು. ಈ ಸ್ಥಿತಿಯಲ್ಲಿ ಶುದ್ಧ ಜ್ಞಪ್ತಿ ರೂಪ ಸತ್ತೆಯ ಹೊರತು ಅಹಂಭಾವವು ಏನೇನೂ ಉಳಿಯುವುದಿಲ್ಲ. ಯಾವ ಈ ಸ್ಥಿತಿಯ ಅನುಭವವಿರುವುದು ಅದಕ್ಕೆ ಜ್ಞಾನವೆನ್ನುವರು. ಈ ಅಪೂರ್ವ ಅನುಭವದಿಂದ ಪೂರ್ಣಾನಂದವು ಹೃದಯದಲ್ಲಿ ಪ್ರಕಟವಾಗುವುದು. ಅಂಥ ಈ ಆನಂದವು ಸಾಧ್ಯವಾಗಬೇಕಾದರೆ ಸದ್ಗುರುವಿಗೆ ಶರಣು ಹೋಗಬೇಕು. ಅಂತರ್ಯದೊಳಗೆ ಆತನು ಕೃಪಾ ಮಾಡಿದ್ದಾದರೆ ಬ್ರಹ್ಮರೂಪವು ಪ್ರಾಪ್ತಿಯಾಗುವುದು. ಹೇ ಶ್ರೋತಾ ಜನರುಗಳಿರ, ಅತಿ ಮಧುರವಾದ ಕಥೆಯನ್ನು ಶ್ರವಣ ಮಾಡುವಂಥವರಾಗಿರಿ. ಅದರ ಶ್ರವಣ ಮಾತ್ರದಿಂದ ಮನನವಾಗಿ ಸ್ವರೂಪವು ಸಾಕ್ಷಾತ್ಕಾರವು ಶೀಘ್ರವಾಗುವುದು. ಪುಣ್ಯವತಿಯಾದ ಹುಬ್ಬಳ್ಳಿ ನಗರದೊಳಗೆ ರಾಮನಾಥನೆಂಬ ಬ್ರಾಹ್ಮಣ ಗೃಹಸ್ಥನಿರುವನು. ಆತನಿಗೆ ಕೃಷ್ಣಾಬಾಯಿ ಎಂಬಾಕೆ ಪತ್ನಿ ಇರುವಳು. ಅವರ ಮಗನ ಉಪನಯನ ಕಾರ್ಯವನ್ನು ಸಂಪಾದಿಸುವುದಕ್ಕೋಸ್ಕರವಾಗಿ ಮನೆಯಲ್ಲಿ ತಯಾರಿ ನಡೆಯುತ್ತಿರುವಾಗೆ ಕೃಷ್ಣಾಬಾಯಿಯು ಬಂದು ಪತಿಯನ್ನು ಕುರಿತು ಅನ್ನುತ್ತಾಳೆ, ನಮ್ಮ ಪುತ್ರನ ಉಪನಯನ ಕಾರ್ಯವನ್ನು ನಡೆಸಬೇಕಾಗುತ್ತದೆ. ಏಕೆಂದರೆ ಈ ಪುತ್ರನು ಹುಟ್ಟುವ ಪೂರ್ವದಲ್ಲಿ 2 ಕೂಸುಗಳು ಹುಟ್ಟಿದ ಕೂಡಲೇ ತೀರಿಕೊಂಡವು. ಆಗ ಮಕ್ಕಳು ಹೇಗೆ ಬದುಕುವು ಎಂಬ ಮಹಾಚಿಂತೆ ಉತ್ಪನ್ನವಾಯಿತು. ಆಗ ಯಾರೋ ಒಬ್ಬರು ಹೇಳಿದರು, ಶ್ರೀ ಸಿದ್ಧಾರೂಢರ ಚರಣಗಳಿಗೆ ಪ್ರಾಪ್ತವಾಗಿ ಪ್ರಾರ್ಥಿಸಿದ್ದಾದರೆ ಅವರ ಕೃಪೆಯಿಂದ ಮಕ್ಕಳು ಬದುಕುವವು. ಈ ಕೀರ್ತಿಯನ್ನು ನಾನು ಕೇಳಿ ಈ ನಮ್ಮ ಪುತ್ರನು ಹೊಟ್ಟೆಯಲ್ಲಿರುವಾಗ ನಾನು ಸಿದ್ಧಾಶ್ರಮಕ್ಕೆ ಹೋಗಿ ಪ್ರಾರ್ಥಿಸಿದೆನು. ಹೇ ಸದ್ಗುರುನಾಥ, ನನಗೆ ಪುತ್ರನನ್ನು ದಯಪಾಲಿಸಿ ಆತನನ್ನು ದೀರ್ಘಾಯು ಮಾಡಿದ್ದಾದರೆ ಆತನ ಉಪನಯನ ಕಾಲದಲ್ಲಿ ನಿಮ್ಮನ್ನು ಗೃಹಕ್ಕೆ ಕರೆಸಿ ಪೂಜೆಯನ್ನು ಮಾಡಿ ಸಂತೋಷಪಡಿಸುವೆನು. ಆದ್ದರಿಂದ ನನ್ನ ಮೇಲೆ ಕೃಪಾ ಮಾಡಿ ನನ್ನ ಮನೋರಥವನ್ನು ಪೂರ್ಣ ಮಾಡಬೇಕು. ಈ ಪ್ರಕಾರದ ನನ್ನ ವಚನವನ್ನು ಕೇಳಿ ಆ ದಯಾಳುವಾದ ಸದ್ಗುರುನಾಥನು ನನ್ನ ಮೇಲೆ ಕೃಪೆ ಮಾಡಿ ಆಶೀರ್ವಾದ ಕೊಟ್ಟನು. ಅದರಿಂದ ನನಗೆ ಆನಂದವಾಗಿ ಆತನಿಗೆ ನಮಸ್ಕರಿಸಿ ನಾನು ಹೊರಟು ಬಂದೆನು. ಆ ಸಿದ್ಧಾರೂಢ ಸದ್ಗುರು ಕೃಪೆಯಿಂದಲೇ ಇಲ್ಲಿ ತನಕ ಮಗನು ಬದುಕಿರುತ್ತಾನೆ. ಆದ್ದರಿಂದ ಈ ಉಪನಯನ ಮಹೋತ್ಸವ ಆರಂಭ ಮಾಡುವುದಕ್ಕಿಂತಲೂ ಮೊದಲು ಸಿದ್ಧಾರೂಢರಿಗೆ ಗೃಹಕ್ಕೆ ಕರೆದುಕೊಂಡು ಬಂದು ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಅತ್ಯಾಧಾರದಿಂದ ಪೂಜಿಸಿ ಅವರಿಗೆ ವಸ್ತ್ರ ಕಾಣಿಕಾದಿಗಳನ್ನು ಸಮರ್ಪಿಸಿ ಆಮೇಲೆ ಭೋಜನ ಮಾಡಿಸಿ ಮಠಕ್ಕೆ ತಿರುಗಿ ಕಳುಹಿಸಬೇಕಾಗಿರುತ್ತದೆ. ಈ ಪ್ರಕಾರ ಪೂಜಾ ಮಾಡಿದ್ದಾದರೆ ಪುತ್ರನಿಗೆ ಸರ್ವ ಕಲ್ಯಾಣ ಪ್ರಾಪ್ತವಾಗುವುದು. ಆದ್ದರಿಂದ ನೀವು ಇದನ್ನು ಮನಸ್ಸಿನೊಳಗೆ ವಿಚಾರ ಮಾಡಿಕೊಂಡು ಹಾಗೆಯೇ ನಡೆಸಬೇಕು ಎಂದು ನನ್ನ ಪ್ರಾರ್ಥನೆ ಇದೆ ಅಂದಳು. ಪತ್ನಿಯ ಈ ಪ್ರಕಾರದ ವಚನವನ್ನು ಕೇಳಿ ರಾಮನಾಥನು ಕ್ಷೋಭೆಗೊಂಡು ಅನ್ನುತ್ತಾನೆ, ಬೇಡುವುದಕ್ಕೆ ಇಲ್ಲಿ ಯಾವ ದೇವರು ನಿನಗೆ ಸಿಗಲಿಲ್ಲವೇನು? ನಾವು ಬ್ರಾಹ್ಮಣರಿದ್ದು ಆ ಶೂದ್ರನಿಗೆ ಹರಕೆ ಹೊತ್ತು ನಾನು ಆತನನ್ನು ಮನೆಯೊಳಗೆ ಕರೆದುಕೊಂಡು ಬಂದದ್ದಾದರೆ ಬ್ರಾಹ್ಮಣರೆಲ್ಲ ನನಗೆ ನಗುವರು. ಈಗ ನಿನ್ನ ಈ ಮೂರ್ಖತ್ವವನ್ನು ಬಿಟ್ಟುಬಿಡು, ನಾವು ಇಲ್ಲೇ ದೇವರ ಪೂಜೆಯನ್ನು ಮಾಡುವೆವು ಅಂದದ್ದು ಕೇಳಿ ಕೃಷ್ಣಾಬಾಯಿಯು ಬಹಳ ಆಗ್ರಹ ಮಾಡಿದ್ದಾಗ್ಯೂ ಆತನು ಕೇಳಲಿಲ್ಲ. ಆಗ ಕೃಷ್ಣಾಬಾಯಿಯು ಏಕಾಂತದಲ್ಲಿ ಹೋಗಿ ಕಣ್ಣಿನಿಂದ ನೀರು ಸುರಿಸುತ್ತಾ ಸದ್ಗುರು ಪ್ರಾರ್ಥನೆ ಮಾಡುವಂಥವಳಾದಳು. ಹೇ ದಯಾಳು ಸಿದ್ಧಾರೂಢನೇ, ನೀನೇ ಪ್ರಾಪ್ತನಾಗಿ ನನ್ನ ಹರಕೆ ತೀರಿಸಿಕೊಳ್ಳುವಂಥವನಾಗು. ನನ್ನ ಪತಿಯು ಸಮ್ಮತ ಪಡುವುದಿಲ್ಲ. ಆದ್ದರಿಂದ ಮನೆಗೆ ಕರೆಸಿಕೊಂಡು ಪೂಜಾ ಮಾಡಲಿಲ್ಲವೆಂದು ನಮ್ಮ ಮೇಲೆ ಕ್ಷೋಭಿಸದೆ ನನ್ನ ಪುತ್ರನನ್ನು ಬದುಕಿಸಬೇಕಾಗಿರುತ್ತದೆ. ಕೃಷ್ಣಾಬಾಯಿಯು ಹೀಗನ್ನುತ್ತಾ ಹೃದಯದಲ್ಲಿ ಶ್ರೀ ಸಿದ್ಧಾರೂಢರ ಮೂರ್ತಿಯನ್ನು ಸ್ಮರಿಸುವಂಥವಳಾದಳು. ಆ ಕೂಡಲೇ ಅಲ್ಲೇ ಸದ್ಗುರು ಪ್ರಸನ್ನವದನದಿಂದ ಆಕೆಗೆ ಆಶ್ವಾಸನೆ ಕೊಡುವಂಥವನಾದನು ಮತ್ತು ಆಕೆಯು ಸಮಾಧಾನ ಹೊಂದಿದಳು. ಉಪನಯನಾರಂಭದಲ್ಲಿ ದೇವರ ಪೂಜೆ ಮಾಡಬೇಕೆಂದು ರಾಮನಾಥನು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ದೇವಗೃಹಕ್ಕೆ ಪ್ರಾಪ್ತವಾಗಲು ಅಲ್ಲಿ ಒಂದು ಚಮತ್ಕಾರವನ್ನು ಕಂಡನು. ಮಂಟಪದೊಳಗೆ ಎಲ್ಲಿ ಕೃಷ್ಣಮೂರ್ತಿ ಇತ್ತೋ ಅಲ್ಲೇ ಅದು ಆರೂಢ ಮೂರ್ತಿಯಾಗಿ ಕಾಣಿಸುತ್ತಿರುವುದು. ಈ ವೈಚಿತ್ರ್ಯವನ್ನು ಕಂಡು ಆತನು ಭ್ರಮೆ ಹೊಂದಿದನು. ಆಗ ಆತನು ಮನಸ್ಸಿನಲ್ಲಿ ವಿಚಾರಿಸಿದನು,
ಇದು ನನ್ನ ಪತ್ನಿಯ ಕೆಲಸವಾಗಿರಬೇಕು. ತನ್ನ ಮನೋರಥವನ್ನು ಪೂರೈಸಿಕೊಳ್ಳುವ ಉದ್ದೇಶವಾಗಿ ಕೃಷ್ಣಮೂರ್ತಿಯನ್ನು ತೆಗೆದು ಆರೂಢ ಮೂರ್ತಿಯನ್ನು ಹಾಕಿ ಸ್ಥಾಪಿಸಿರಬಹುದು ಮತ್ತು ಹೀಗೆ ತನ್ನ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ನೋಡುತ್ತಾಳೆ ಎಂದು ಚಿಂತಿಸಿ ಕೃಷ್ಣಾಬಾಯಿಗೆ ಗಟ್ಟಿಯಾಗಿ ಒದರಿದ ಕೂಡಲೇ ಆಕೆಯು ಬಂದಳು. ಆಗ ಸಿಟ್ಟಿನಿಂದ ಕೇಳುತ್ತಾನೆ, ಭ್ರಷ್ಟೆ, ನೀನು ಕೃಷ್ಣಮೂರ್ತಿಯನ್ನು ತೆಗೆದು ಸಿದ್ಧಮೂರ್ತಿಯನ್ನು ಸ್ಥಾಪಿಸಿರುವೆಯೇ ಎನ್ನಲಾಗಿ ಆಕೆಯು ನಾನೇನು ಅರಿಯೆ ಎಂದು ಯಥಾರ್ಥವಾಗಿ ನುಡಿದಳು ಮತ್ತು ಈ ಚಮತ್ಕಾರವನ್ನು ನೋಡಿ ಆಶ್ಚರ್ಯಪಟ್ಟು ಆ ದಯಾಘನನಾದ ಸಿದ್ಧ ಸಮರ್ಥನು ಸತ್ಯವಾಗಿ ಪ್ರಾಪ್ತನಾದನು ಅಂದುಕೊಂಡಳು. ಹಾಗೆ ಆತನು ಸಂಪುಷ್ಟವನ್ನು ತೆಗೆದು ನೋಡುತ್ತಾನೆ. ಅದರೊಳಗಿರುವ ಗಣಪತಿ ಮೂರ್ತಿ, ವಿಠ್ಠಲ ಮೂರ್ತಿ, ಸಾಲಿಗ್ರಾಮ ಎಲ್ಲವೂ ಸಿದ್ಧಾರೂಢನೇ ಆಗಿರು ಕಾಣಿಸುತ್ತಿರುವವು. ಇದನ್ನು ನೋಡಿ ರಾಮನಾಥನು ಆಶ್ಚರ್ಯಚಕಿತನಾಗಿ, ಸತ್ತ ಎಂತಹದ್ದದೆ, ಎಲ್ಲ ದೇವರುಗಳಾಗಿ ತಾನೇ ಇದ್ದಾನೆ. ನಾವು ಆತನ ಮಹಿಮೆಯನ್ನು ತಿಳಿಯದೆ ವ್ಯರ್ಥವಾಗಿ ಕರ್ಮ ಮಾರ್ಗವನ್ನು ಅನುಸರಿಸಿದೆವು. ಈಗಲಾದರೂ ಈ ಸದ್ಗುರು ರಾಯನಿಗೆ ಶರಣ ಹೋಗಿ ಸದ್ಭಾವದಿಂದ ಆತನ ಚರಣಗಳನ್ನು ಹಿಡಿದು ಪ್ರೇಮದಿಂದ ಆತನನ್ನು ಪೂಜಿಸಿದ್ದಾದರೆ ನಾವು ಈ ಲೋಕದಲ್ಲಿ ಧನ್ಯರಾಗುವೆವು. ಈ ಪ್ರಕಾರ ಅಂದು ರಾಮನಾಥನು ಸಿದ್ಧಾಶ್ರಮಕ್ಕೆ ಹೋಗಿ ಶ್ರೀ ಸಿದ್ಧಾರೂಢನನ್ನು ಪ್ರಾರ್ಥಿಸಿ ಸ್ವಗ್ರಹಕ್ಕೆ ಕರೆದುಕೊಂಡು ಬರುವಂತವನಾದನು. ಕೃಷ್ಣಾಬಾಯಿಯು ಸದ್ಗುರುಗಳಿಗೋಸ್ಕರ ದಿವ್ಯಪೀಠವನ್ನು ಹಾಕಿ ಅವರ ದಾರಿ ನೋಡುತ್ತಿದ್ದಳು. ಸಿದ್ಧರನ್ನು ನೋಡಿದ ಕೂಡಲೇ ಆಕೆಗೆ ಉತ್ಕಟ ಪ್ರೇಮ ಉತ್ಪನ್ನವಾಯಿತು. ಆಗ ಸಿದ್ಧಾರೂಢರನ್ನು ಆಸನದ ಮೇಲೆ ಕುಳ್ಳಿರಿಸಿ ತನ್ನ ಮಸ್ತಕವನ್ನು ಆತನ ಚರಣಗಳಲ್ಲಿಟ್ಟು ನೇತ್ರೋದಕದಿಂದ ಆತನ ಪಾದ ಪ್ರಕ್ಷಾಳನ ಮಾಡುವಂಥವಳಾದಳು. ನಂತರ ಅನ್ನುತ್ತಾಳೆ, ಹೇ ದೀನ ದಯಾಳ ಸಿದ್ಧಾನಾಥ, ದೀನ ಅನಾಥರಾದ ನಮ್ಮನ್ನು ನೀನು ರಕ್ಷಿಸುತ್ತಿ. ನಾವು ನಿನ್ನ ಮಹಿಮೆಯನ್ನು ತಿಳಿಯಲಾರೆವು. ಆದರೂ ಹೇ ದೀನನಾಥ, ಕೃಪಾ ಮಾಡಿದೆ ಅಂದಳು. ಆಗ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ರಾಮನಾಥನು ಸಿದ್ಧಾರೂಢರ ಚರಣಗಳಿಗೆ ನಮನ ಮಾಡಿದನು. ಆಮೇಲೆ ವೇದ ವಿಧಿಗನುಸರಿಸಿ ಯಥಾಸಾಂಗ ರೀತಿಯಿಂದ ಸದ್ಗುರುಗಳನ್ನು ಪೂಜಿಸುವಂಥವನಾದನು. ಎಲ್ಲ ಇಷ್ಟಮಿತ್ರರನ್ನು ಕೂಡಿಕೊಂಡು ಈ ಪ್ರಕಾರ ಪೂಜೆ ಮಾಡಿ ನೈವೇದ್ಯ ಸಮರ್ಪಿಸಿ ವಿಧಿ ಪ್ರಕಾರ ಸಿದ್ಧಾರೂಢರಿಗೆ ಆರತಿ ಬೆಳಗಿದರು. ಆಮೇಲೆ ರಾಮನಾಥನು ಸದ್ಗುರುಗಳಿಗೆ ದಕ್ಷಿಣೆ ಮತ್ತು ಒಂದು ದಿವ್ಯ ಶಲ್ಲೆಯನ್ನು ಸಮರ್ಪಿಸಿ ಅವರನ್ನು ಗಾಡಿ ಮೇಲೆ ಕೂಡಿಸಿ ಸಿದ್ಧಾಶ್ರಮಕ್ಕೆ ಮುಟ್ಟಿಸಿ ಬಂದನು. ಚರಿತ್ರೆ ಕಥೆ ಇಲ್ಲಿಗೆ ಮುಗಿಯಿತು. ಈಗ ಲಕ್ಷಾರ್ಥವನ್ನು ಕೇಳುವಂಥವರಾಗಿರಿ. ಇದು ನಿಜವಾಗಿ ಈಶ್ವರಿ ಮಾಯಾ ಇರುವುದು. ಸಿದ್ಧಾರೂಢರು ಸತ್ಯವಾಗಿ ಅವತಾರ ಪುರುಷರಿರುವರು. ಇದರೊಳಗೆ ಏನೇನೂ ಸಂಶಯವಿಲ್ಲ. ಹೇ ಸ್ತ್ರೀಯೇ, ನಾನು ವ್ಯರ್ಥವಾಗಿ ಸಿಟ್ಟಿಗೆದ್ದೆ. ನೀನೇ ಸಿದ್ಧಾರೂಢರ ಅವತಾರವನ್ನು ತಿಳಿದುಕೊಂಡಿರುವಿ ಮತ್ತು ಧನ್ಯಳಾದಿ. ನಾನು ಈಗಲೇ ಸಿದ್ಧಾಶ್ರಮಕ್ಕೆ ಹೋಗಿ ಸದ್ಗುರುಗಳನ್ನು ಕರೆದುಕೊಂಡು ಬರುವೆನು ಮತ್ತು ನಿನ್ನ ಇಚ್ಛೆ ಹೇಗಿತ್ತೋ ಹಾಗೆಯೇ ಪೂಜಿಸುವೆನು ಎಂದನು. ಈ ಪ್ರಕಾರ ಅಂದು ತನ್ನ ಇಷ್ಟ ಮಿತ್ರರನ್ನು ಮನೆಗೆ ಕರೆಕೊಂಡು ಬಂದು ಎಲ್ಲ ದೇವರ ರೂಪದಿಂದ ಸಿದ್ಧಾರೂಢನೇ ಇರುವುದನ್ನು ತೋರಿಸಿ ಅನ್ನುತ್ತಾನೆ. ಸಿದ್ಧಾರೂಢ ಸದ್ಗುರುಗಳ ರಾಮನಾಥನೇ ಕರ್ಮಠ ಜೀವನು. ಅವನ ಪತ್ನಿಯು ಸದ್ಬುದ್ಧಿಯು 2 ಸಾರಿ ಜ್ಞಾನಸ್ಫೂರ್ತಿಯನ್ನು ಪ್ರಸವಿಸಿದಳು. ಆದರೆ ಗುರುಕೃಪೆಯಾಗದೆ ಇದ್ದುದರಿಂದ ಕರ್ಮವೆಂಬ ರೋಗವು ಹತ್ತಿ ಸತ್ತು ಹೋದವು. 3ನೇ ಬೋಧಪುತ್ರನನ್ನು ಹಡೆಯುವ ಮೊದಲು ಸದ್ಗುರುವಿಗೆ ಶರಣು ಹೋದಳು. ಸದ್ಗುರು ರಾಯನ ಕೃಪೆಯಿಂದ ಬೋಧಪುತ್ರನನ್ನು ಬದುಕಿದನು. ಆಗ ಸದ್ಗುರುವನ್ನು ಆಂತರ್ಯವೆಂಬ ಮನೆಯಲ್ಲಿ ಕರೆದುಕೊಂಡು ಬರಬೇಕಾಗಿ ಜೀವನಿಗೆ ಸದ್ಬುದ್ಧಿಯು ಪ್ರಾರ್ಥಿಸಿದಳು. ಇದನ್ನು ಕೇಳಿ ಪ್ರವೃತ್ತಿಪರ ಜೀವನು ಸಿಟ್ಟಿಗೆದ್ದು, ನಿವೃತ್ತಿಪರ ಸದ್ಗುರು ನಮಗೆ ವಿಜಾತಿಯನಿರುತ್ತಾನೆ, ಅವನನ್ನು ಒಳಗೆ ತಂದರೆ ನಮ್ಮ ಧರ್ಮ ಮುಳುಗುವುದು ಎಂದು ಗಲಬಲ ಮಾಡಲಿಕ್ಕೆ ಆರಂಭಿಸಿದನು. ತಿರಸ್ಕಾರ ಬುದ್ಧಿಯಿಂದಾದರೂ ಆತನ ವೃತ್ತಿ ತದಾಕಾರವಾಗಿ ಗುರುಮೂರ್ತಿಯನ್ನೇ ಹೃದಯದೊಳಗೆ ಕಾಣುವಂಥವನಾಗಿ ಆ ವೃತ್ತಿಯು ಸದ್ಗುರು ಪಾದದ ಕಡೆಗೆ ತಿರುಗಿತು. ರಾಗ ಬುದ್ಧಿಯಿಂದಾಗಲಿ ದ್ವೇಷ ಬುದ್ಧಿಯಿಂದಾಗಲಿ ಸದ್ಗುರು ಚಿಂತನವಾದ ಮಾತ್ರದಿಂದ ವೃತ್ತಿ ತದಾಕಾರವಾಗಿ ಅದರಿಂದ ಪ್ರೇಮ ಉತ್ಪನ್ನವಾಗುವುದು. ಗುರುಚರಣದಲ್ಲಿ ಪ್ರೇಮವು ಹುಟ್ಟಿ ಸದ್ಗುರುವನ್ನು ಆಂತರ್ಯದಲ್ಲಿ ಕರೆದು ತಂದು ಪ್ರೇಮ ಬರದಿಂದ ಆತನನ್ನು ಪೂಜಿಸಿ ಜೀವನ ಒಳಹೊರಗು ಆನಂದದಿಂದ ಭರಿತನಾದನು. ಬೋಧವು ಹೃದಯದಲ್ಲಿ ಸ್ಥಿರವಾದ ಮೇಲೆ ಚಿತ್ತವು ನಿರ್ಮಲವಾಯಿತು.
ಅನಂತರ ಸದ್ಗುರುವಿಗೆ ಭಕ್ತಿ ಎಂಬ ದಕ್ಷಿಣೆ ಮತ್ತು ಪ್ರೇಮವೆಂಬ ಸುಂದರವಾದ ಶೈಲಿಯನ್ನು ಜೀವನು ಅರ್ಪಿಸಿದನು. ಈ ಪ್ರಕಾರ ಸದ್ಗುರುವನ್ನು ಪೂಜಿಸಿದ್ದರಿಂದ ಆಂತರ್ಯದೊಳಗೆ ಸಮಾನ ಜ್ಞಾನವು ಸ್ಥಿರವಾಗಿ ಅಂತಹ ಜ್ಞಾನದಿಂದ ದ್ವೈತ್ವ ಭಾವವು ಪೂರ್ಣವಾಗಿ ಹಾರಿ ಹೋಗುವುದು. ಈ ಸದ್ಗುರುವಿನ ಚಿಂತನ ಮಾಡುವುದರಿಂದ ಅಥವಾ ಈತನ ಚರಿತ್ರ ಪಠಣದಿಂದ ಮನಸ್ಸು ತದಾಕಾರವಾಗಿ ಸರ್ವತ್ರದಲ್ಲಿಯೂ ತದ್ರೂಪವೇ ಕಾಣಿಸುವುದು. ಹೇ ಶ್ರೋತಾ ಜನರುಗಳಿರ, ಮುಂದಿನ ಅಧ್ಯಾಯದಲ್ಲಿ ಮಧುರವಾದ ಕಥೆಯನ್ನು ಶ್ರವಣ ಮಾಡುವಂಥವರಾಗಿರಿ. ಅದರ ಶ್ರವಣದಿಂದ ಜಗತ್ರಯದಲ್ಲಿ ಆನಂದ ತುಂಬುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳ್ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು. ಆತ್ಮೀಯರೇ, ಮುಂದಿನ ಒಂದು ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ 22ನೇ ಅಧ್ಯಾಯವನ್ನು ಪಠಿಸೋಣ. ಆತ್ಮೀಯರೇ, ತಾವುಗಳು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಮತ್ತು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಳ್ಳಲು ಖಂಡಿತವಾಗಿ ಶ್ರೀ ಸಿದ್ಧಾರೂಢರ 1ರಿಂದ 56ನೇ ಅಧ್ಯಾಯಗಳನ್ನು ಓದದೆ ಆಗದೇ ಹೋದರೆ ಈ ಒಂದು ವಿಡಿಯೋಗಳನ್ನು ಖಂಡಿತ ನೋಡಿ ತಿಳಿದುಕೊಳ್ಳಿ. ಇದರಿಂದ ಆ ಸಿದ್ಧಾರೂಢರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೊಲಗಿಸಿ ಸುಖ, ನೆಮ್ಮದಿ, ಶಾಂತಿಯ ಜೀವನವನ್ನು ಒದಗಿಸುವರು ಅನ್ನುವ ಭರವಸೆ ನನಗಿದೆ. ಧನ್ಯವಾದಗಳು.